ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಬಹಳ ಸಂಚಿಕೆಯಿಂದ ನಾವು ಅಂತ್ಯಕಾಲದಲ್ಲಿ ಆಗುವಂಥ ಘಟನೆಗಳು ನಾವು ನೋಡ್ತಾ ಇದ್ದೇವೆ. ಅಂತ್ಯಕಾಲ ಅಂದರೆ ಏನು, ಅಂತ್ಯಕಾಲದಲ್ಲಿ ಏನೆಲ್ಲ ಸಂಗತಿಗಳಾಗ್ತದೆ ಮತ್ತು ಅಂತ್ಯಕಾಲದ ಅಂತ್ಯದಲ್ಲಿ ಯೇಸು ಕ್ರಿಸ್ತನ ಬರಣದ ಕುರಿತಾಗಿ ಸಹ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಆಗೋದಕ್ಕಿಂತ ಮುಂಚೆ ಆಗುವಂಥ ಸೂಚನೆಗಳು, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿದ್ದಾಗ ಹೇಳಿದಂಥ ಅನೇಕ ವಿಷಯಗಳನ್ನು ಕೂಡ ನಾವು ತೆಗೆದುಕೊಂಡು ಇವತ್ತು ಕಲಿತಾ ಇದ್ದೇವೆ. ಈ ಘಟನೆಯ ಮೂಲಕವಾಗಿ, ಈ ಸಂಗತಿಗಳನ್ನು ಕಲಿಯುವುದರ ಮೂಲಕವಾಗಿ ಕ್ರಿಸ್ತನಲ್ಲಿ ನಾವು ಬಲ ಹೊಂದುವುದಕ್ಕೂ, ವಾಕ್ಯದಲ್ಲಿ ನಾವು ಬಲ ಹೊಂದುವುದಕ್ಕೂ ಒಂದು ಕಾರಣವಾಗುತ್ತದೆ ವಿನಃ ಮತ್ತು ಯಾವುದೇ ಉದ್ದೇಶಕ್ಕಾಗಿ ಅಲ್ಲ. ನಾವು ಕ್ರಿಸ್ತನ ಭರಣದಲ್ಲಿ ಎತ್ತಲ್ಪಡುವಿಕೆ, ಗುಂಪಿನಲ್ಲಿ ಕಾಣಲ್ಪಡಬೇಕೆಂಬಂಥ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಆಸರೆ ಟಿವಿಯಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಭಾಳಷ್ಟು ಜನರಿಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನೆನೆಸ್ತೇನೆ. ಒಂದು ವೇಳೆ ಅನೇಕರಿಗೆ ಗೊತ್ತಿಲ್ಲದಿರುವುದಾದರೆ ನೀವು ಇತರರಿಗೆ ಈ ಕಾರ್ಯಕ್ರಮದ ಕುರಿತಾಗಿ ಪರಿಚಯಿಸಿರಿ. ಆಸರೆ ಟಿವಿ ಕೇಬಲ್ ನೆಟ್ವರ್ಕಲ್ಲಿ ಬರ್ತದೆ. ಮಾತ್ರವಲ್ಲ, ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ, ಆ್ಯಪ್ಗಳಲ್ಲಿ ಸಹ ನಮ್ಮದು ಲೈವ್ ಆಗಿ ಬರ್ತದೆ. ನೀವು ಅದನ್ನು ನೋಡಿರಿ, ಅನೇಕರಿಗೆ ಪರಿಚಯಿಸಿರಿ ಎಂಬುದಾಗಿ ಹೇಳುತ್ತೇವೆ. ಈ ಸಮಯದಲ್ಲಿ ನಮ್ಮದಲ್ಲಿ ಅಂತ್ಯಕಾಲದ ಕುರಿತಾಗಿ ಬೋಧಿಸುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಪಾಸ್ಟರ್ ವಿಜಯ ಅಬ್ರಹಂ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ನಮಗೆ ಸುಳ್ಳು ಪ್ರವಾದಿಗಳ ಕುರಿತಾಗಿ ನೀವು ಬಹಳಷ್ಟು ವಿಷಯಗಳು, ಸುಳ್ಳು ಪ್ರವಾದಿಗಳು ಹೇಗಿದ್ದಾರೆ, ಈ ಅಂತ್ಯಕಾಲದಲ್ಲಿ ಬರುವಂಥ ಮುಖ್ಯವಾದಂಥ ಘಟನೆಗಳಲ್ಲಿ ಸುಳ್ಳು ಪ್ರವಾದಿಗಳು ಒಬ್ಬರು ಎಂಬುದಾಗಿ ನಮಗೆ ಹೇಳ್ತಾ ಇದ್ದೀರಿ. ಹೇಗಿರ್ತಾರೆ ಅವರ ಸ್ವಭಾವ ಅಂತ ಕೆಲವೊಂದು ವಿಷಯಗಳು ನಮ್ಮ ಮುಂದೆ ನೀವು ತಂದಿರಿ. ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದಾ ಪಾಸ್ಟರ್? ಖಂಡಿತವಾಗಿ. ನಾವು ಕಳೆದ ಬಾರಿ ನಾವು ನೋಡುವಾಗ ಇದರ ಬಗ್ಗೆ ಎಲ್ಲ ವಿಷಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಇವತ್ತು ನಾವು ಕೆಲವೊಂದು ವಿಷಯಗಳನ್ನು ಮುಂದುವರಿಸಿ ನೋಡುವಂಥ ಸಮಯದಲ್ಲಿ ಪ್ರಾರಂಭದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. 1 ಯೋಹಾನ 4ನೇ ಅಧ್ಯಾಯ ಅದರ 1ರಿಂದ 4ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳುವಂಥವರಾಗಿರೋಣ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರೇಪಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೆ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. 4ನೇ ವಾಕ್ಯವನ್ನು ಕೂಡ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿ ಇರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಇಲ್ಲಿ ನೋಡ್ತೇವೆ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ನಾವು ಕಳೆದ ಎಪಿಸೋಡದಲ್ಲಿ ಕೂಡ ನೋಡಿದ್ದೆವು, ಹಳೆ ಒಡಂಬಡಿಕೆಯಲ್ಲಿ ತುಂಬ ಸುಳ್ಳು ಪ್ರವಾದಿಗಳು ಇದ್ದಿದ್ದರು. ಸತ್ಯ ಪ್ರವಾದಿಗಳು ಅಥವಾ ಸತ್ಯವನ್ನು ನುಡಿಯುವಂಥ ದೇವರ ನಿಜವಾದ ಪ್ರವಾದಿಗಳಿಗಿಂತ ಸುಳ್ಳು ಪ್ರವಾದಿಗಳ ಸಂಖ್ಯೆಯೇ ಹೆಚ್ಚಿತ್ತು. ನಾವು ಬೇರೆ ಕೆಲವು ರೆಫರೆನ್ಸ್ಗಳನ್ನು ಆಮೇಲೆ ಕೊಡ್ತೇವೆ. ಹಾಗೆ ಅಪೊಸ್ತಲರ ಕಾಲಮಾನದಲ್ಲಿ ಕೂಡ, ಅಂದರೆ ಹೊಸ ಒಡಂಬಡಿಕೆ ಪ್ರಾರಂಭದ ದಿನಗಳಲ್ಲಿ ಕೂಡ ಅಲ್ಲಿ ಯೋಹಾನ ಬರೀತಾ ಇದ್ದಾರೆ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ. ಇನ್ನು ಇದರ ಬಗ್ಗೆ ನಾವು ಕಳೆದ ಎಪಿಸೋಡಲ್ಲಿ ಕೂಡ ನೋಡಿದ್ದೆವು. 2 ಪೇತ್ರ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 2ನೇ ವಾಕ್ಯ ಮುಂತಾದ ಮುಂದಿನ ವಾಕ್ಯಗಳನ್ನು ನೋಡಿದ್ದೆವು. ಸುಳ್ಳು ಪ್ರವಾದಿಗಳನ್ನು ಸುಳ್ಳು ಬೋಧಕರು ಎಂಬುದಾಗಿ ಕೂಡ ಹೇಳಿದ್ದಾರೆ. ಇಲ್ಲಿ ಯೋಹಾನ ಹೇಳ್ತಾ ಇದ್ದಾರೆ, ಅನೇಕ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಈಗ ಪ್ರವಾದಿಗಳು ಎಂದು ಹೇಳಿದ ಮಾತ್ರಕ್ಕೆ ಅದನ್ನು ನಂಬಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲಿಲ್ಲ. ನಾವು ಅದನ್ನು ಪರೀಕ್ಷಿಸಬೇಕು ಎಂಬುದಾಗಿ. ಇದು ದೇವರಿಂದ ಬಂದದ್ದಾ, ದೇವರು ಇದನ್ನು ನೀನು ಅವರ ಮೂಲಕ ನೀನೇ ಮಾತಾಡಿದ್ದೀಯಾ,
ನೀನು ಮಾತಾಡಿದ್ದ ದೇವರೇ, ನೀನು ಮಾತಾಡಿದ್ದಾಗಿದ್ದರೆ ನನಗೆ ಅದನ್ನು ಕನ್ಫರ್ಮ್ ಮಾಡಿಕೊಡು, ಅದನ್ನು ನನಗೆ ಕನ್ಫರ್ಮ್ ಮಾಡಿಕೊಡು, ನನ್ನದೊಂದಿಗೆ ಮಾತನಾಡು, ಬಲಪಡಿಸು. ನೋಡಿ, ಪರೀಕ್ಷಿಸಲಿಕ್ಕೆ ಅನೇಕ ಸಂಗತಿಗಳಿದ್ದಾವೆ. ಒಂದು, ಯಾವ ಪ್ರವಾದನೆ ಬಂದರೂ ಕೂಡ ಅದಕ್ಕೆ ಒಂದು ಬೇಸ್ ಇರಬೇಕು. ಯಾವುದು ಅಂದರೆ ದೇವರ ವಾಕ್ಯದ ಬೇಸ್ ಇರಬೇಕು. ದೇವರ ವಾಕ್ಯದ ಒಂದು ಬೇಸ್, ಅಡಿಪಾಯವನ್ನು ಬಿಟ್ಟು ಮಾಡಲ್ಪಡುವಂಥ ಎಲ್ಲ ಪ್ರವಾದನೆಗಳು ಅದು ದೇವರಿಂದ ಬಂದಿರುವಂಥವುಗಳಾಗಿರಲ್ಲ. ಅಂದರೆ ನಾನು ಹೇಳಿಕೆ, ಇವತ್ತು ದೇವರ ವಾಕ್ಯ ತಿಳ್ಕೊಳ್ಳದೇ ಇದ್ದರೆ ಇಂಥ ಬೋಧನೆಗೆ ಅಥವಾ ಇಂಥ ಪ್ರವಾದನೆಗೆ ಸುಲಭವಾಗಿ ಬೀಳ್ತಾರೆ. ಹೌದು, ಸುಳ್ಳು ಪ್ರವಾದನೆಗಳಿಗೆ ಸಿಕ್ಕಿ ಹಾಕಿಕೊಳ್ಳಲಿಕ್ಕೆ ಮುಖ್ಯ ಕಾರಣ ದೇವರ ವಾಕ್ಯದ ಬಗ್ಗೆ ಇರುವ ಅಜ್ಞಾನ. ಅಥವಾ ಹೇಗೆ ಅಜ್ಞಾನ ಉಂಟಾಗ್ತದೆ? ದೇವರ ವಾಕ್ಯ ಓದದೇ ಇರೋದರಿಂದ. ಓದಿ ಪ್ರಾರ್ಥನೆ ಮಾಡುವಾಗ ನಮಗೆ ನೋಡಿ, ಅದಕ್ಕೆ ಪ್ರಕಟಣೆ ಗ್ರಂಥ ಪ್ರಾರಂಭದ ವಾಕ್ಯಗಳಲ್ಲಿ 1, 2 ಮುಂತಾದ ವಾಕ್ಯಗಳು ನೋಡ್ತೇವೆ. ಈ ವಾಕ್ಯಗಳನ್ನು ಓದುವವನು, ಕೇಳುವವನು, ಅವುಗಳನ್ನು ಅನುಸರಿಸಿ ನಡೆಯುವನು ಧನ್ಯನು, ಯಾಕಂದರೆ ಅಂತ್ಯವು ಸಮೀಪವಾಗಿದೆ. ನೋಡಿ, ಅಂತ್ಯಕಾಲ ಹತ್ತಿರ ಆಗಿರೋದ್ರಿಂದ, ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗಿರೋದ್ರಿಂದ ನಾವು ತಪ್ಪಿಸ್ಕೊಳ್ಬೇಕು, ಇವೆಲ್ಲವುಗಳಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿದರೆ, ಒಂದು, ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಕೇಳಬೇಕು ಮತ್ತು ಅದರಂತೆ ನಡೆಯುವುದಕ್ಕೆ ಒಪ್ಪಿಸಬೇಕು. ಮುಖ್ಯ ಓದಬೇಕು. ಈ ಕಾಲದಲ್ಲಿ ಓದಲಿಕ್ಕೆ ಎಲ್ಲರಿಗೆ ದೇವರು ಜ್ಞಾನ ಕೊಟ್ಟಿದ್ದಾನೆ. ಬಹುತೇಕ ಎಲ್ಲರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಮತ್ತು ಈ ವಿದ್ಯಾಭ್ಯಾಸದ ಬೇಸ್ ಕೂಡ, ಅಡಿಪಾಯ ಕೂಡ ಇದನ್ನು ಓದಬೇಕು ಎಂಬ ಕಾರಣಕ್ಕೆ ವಿದ್ಯಾಭ್ಯಾಸ ಬಂತು. ಇನ್ನೂ ಅನುಕೂಲವಾಗಿ ನಮ್ಮ ಆಡು ಭಾಷೆಗಳಲ್ಲಿ. ಹೌದು, ಇವತ್ತು ನಾವಿರುವಂಥ ದೇಶದಲ್ಲಿ ನಮ್ಮ ಭಾಷೆಗಳಲ್ಲಿ ಎಲ್ಲ ಮೊದಲು ಪ್ರಿಂಟಾಗಿ ಬಂದದ್ದು ಅಥವಾ ಪ್ರೆಸ್ ಬಂದಿದ್ದು ಎಲ್ಲ ಈ ಬೈಬಲಿಗೋಸ್ಕರವೇ ಬಂತು. ಇದನ್ನು ಓದಬೇಕು, ಇದನ್ನು ತಿಳ್ಕೊಳ್ಬೇಕು ಎಂಬ ಕಾರಣಕ್ಕೆ. ಆದರೆ ಇದನ್ನು ಓದದೇ ಇರೋದರಿಂದ ಸೈತಾನ ಜನರನ್ನು ವಂಚಿಸಿಬಿಟ್ಟಿದ್ದಾನೆ. ಓದದೇ ಇರೋದರಿಂದ ಅವರು ಸತ್ಯವನ್ನು ನಂಬದೆ ಸುಳ್ಳನ್ನೇ ನಂಬುವವರಾಗಿರ್ತಾರೆ. ಸುಳ್ಳು ಪ್ರವಾದಿಗಳ ಮಾತುಗಳನ್ನೇ ಕೇಳುವವರಾಗಿರ್ತಾರೆ. ಈಗ ನೋಡಿ, ಅನೇಕ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಒಂದು ವಾಕ್ಯದ ಮೂಲಕ, ವಾಕ್ಯದ ಬೇಸ್ ಅಥವಾ ಅಡಿಪಾಯವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಇಲ್ಲವೋ ಎಂಬುದು ಗೊತ್ತಾಗಬೇಕು ಅಂತೇಳಿದರೆ ವಾಕ್ಯವನ್ನು ಓದಬೇಕು. ಇನ್ನು ಪ್ರಾರ್ಥನೆ ಮಾಡಬೇಕು. ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಬೇಕಾದ್ರೆ ಎಲ್ಲ ಕಾಲದಲ್ಲಿ ನೀವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಬೇಕು ಎಂಬುದಾಗಿ ನಮಗೆ ಲೂಕನ ಸುವಾರ್ತೆ 21ನೇ ಅಧ್ಯಾಯ 34, 35, 36 ಮುಂತಾದ ಆ ಕೊನೆಯ ವಾಕ್ಯಗಳಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಬೇಕು. ಹೀಗೆ ನಾವು ಪರೀಕ್ಷಿಸಿ ನೋಡಬೇಕು. ಮತ್ತು ಮುಂದೆ ನೋಡ್ತೇವೆ, ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ. ಅದು ಬರುವುದೆಂದು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ನೋಡಿ, ಇದು 2000 ವರ್ಷಗಳ ಹಿಂದೆ ಹೇಳಿದ್ದು. ಮನುಷ್ಯನಾಗಿ ಬಂದಿರುವಂಥ ಯೇಸು ಕ್ರಿಸ್ತನನ್ನು ನಂಬುವಂಥ ಒಂದು ಆತ್ಮ, ಅದು ದೇವರಿಂದ ಪ್ರೇರಿತವಾಗಿರುವಂಥ ಆತ್ಮ. ಈಗ ಮನುಷ್ಯನಾಗಿ ಬಂದಿರುವಂಥ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವಂಥ ಆತ್ಮ, ಅದು ದೇವರಿಂದ ಪ್ರೇರಿತವಾದದ್ದು ಅಲ್ಲ ಎಂಬುದಾಗಿ. ನಾವು ಅದಕ್ಕೆ ಹೆಸರು, ವಿಷಯ ಇವುಗಳನ್ನು ಹೇಳದೆ ನಾನು ಹೇಳ್ತೇನೆ, ಯೇಸು ಕ್ರಿಸ್ತನನ್ನು ಮನುಷ್ಯರಾಗಿ ಬಂದವರು ಅಥವಾ ದೇವರು ಮನುಷ್ಯರಾಗಿ ಬಂದವರು ಎಂಬುದು ಅದರ ತಾತ್ಪರ್ಯ. ಅದನ್ನು ನಂಬದಂಥ ಎಷ್ಟೋ ಪ್ರವಾದಿಗಳು ಲೋಕದಲ್ಲಿ ಎದ್ದಿದ್ದರು. ಅವರಿಗೆ ದೊಡ್ಡ ದೊಡ್ಡ ಹಿಂಬಾಲಕರು ಇದ್ದಾರೆ. ಬಹಳಷ್ಟು ಯೇಸುವನ್ನು ದೇವಕುಮಾರನು, ದೇವರು ಎಂದು ನಂಬದ ಅನೇಕರು ಲೋಕದಲ್ಲಿ ಪ್ರವಾದಿಗಳೇ ಎದ್ದಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ ಮತ್ತು ಚರಿತ್ರೆಯಲ್ಲಿ ನೋಡ್ತೇವೆ. ಆಗ ಆ ಆತ್ಮ ಯಾವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ, ಅದು ಕ್ರಿಸ್ತ ವಿರೋಧಿಯ ಆತ್ಮ. ಇನ್ನು ಯೇಸು ಕ್ರಿಸ್ತನನ್ನು ದೇವರು ಅಥವಾ ದೇವಕುಮಾರನು ಎಂದು ನಂಬಿದ್ರೂ ಕೂಡ ಸುಳ್ಳು ಪ್ರವಾದನೆ ಮಾಡುವವರಿದ್ದಾರೆ. ಯೇಸುವೇ ದೇವರು, ಯೇಸುವೇ ರಕ್ಷಕನು. ಅಲ್ಲಿ ಏನಾಗ್ತದೆ, ನಾವು ಹಿಂದಿನ ಎಪಿಸೋಡುಗಳಲ್ಲಿ ನೋಡಿದ ಹಾಗೆ ಸ್ವಲಾಭಕ್ಕಾಗಿ, ಹಣದ ಉದ್ದೇಶಕ್ಕಾಗಿ, ಹಣದ ಆಶೆಗಾಗಿ ಹೊಗಳುವುದರ ಮೂಲಕವಾಗಿ ನನಗೇನು ಸಿಗ್ಬೋದು, ಹಣ ಸಿಗ್ಬೋದು, ಅವರ ಪಾಪಗಳನ್ನು ಖಂಡಿಸದೆ, ಅವರ ಪಾಪಗಳನ್ನು ಎತ್ತಿ ಹೇಳದೆ, ಪಾಪಗಳ ಬಗ್ಗೆ ಒತ್ತು ಕೊಟ್ಟು ಹೇಳದೆ, ಪರಿಶುದ್ಧ ಜೀವಿತದ ಬಗ್ಗೆ ಹೇಳದೆ ನಾನು ಹೊಗಳ್ತಾ ಇದ್ದರೆ ನನಗೆ ಹಣ ಸಿಗ್ಬೋದು. ಅಲ್ಲಿ ಆ ಪ್ರವಾದನೆ ಮಾಡುವವನಿಗೆ, ಸುಳ್ಳು ಪ್ರವಾದನೆ ಆಗಿದ್ದರೂ ಆ ಪ್ರವಾದನೆ ಮಾಡುವವನಿಗೆ ಸತ್ಯದೇವರ ಬಗ್ಗೆ ಗೊತ್ತಿರ್ತದೆ. ಬಿಳಾಮನಿಗೆ ಸತ್ಯದೇವರ ಬಗ್ಗೆ ಗೊತ್ತಿತ್ತು. ಆದರೆ ಅವನು ಹಣದಾಸೆಯಿಂದ ಏನು ಮಾಡ್ತಾನೆ ಅಂತೇಳಿದರೆ, ಇಸ್ರಾಯೇಲರನ್ನು ಪ್ರವಾದನಾತ್ಮಕ ರೀತಿಯಲ್ಲಿ ಶಾಪಿಸಲಿಕ್ಕೆ ಅವನು ವಿಚಾರ ಮಾಡಿದ್ದ. ಸುಮ್ಮನೆ ಶಪಿಸುವುದಂಥದ್ದಲ್ಲ, ಪ್ರವಾದನಾತ್ಮಕ ರೀತಿಯಲ್ಲಿ ಶಪಿಸಬೇಕು ಅಂತ ವಿಚಾರ ಮಾಡ್ತಾನೆ. ಪ್ರಾಫಿಟಿಕಲಿ ಕರ್ಸ್ ಮಾಡಬೇಕು ಅಂತ.
ಅಂದರೆ ಅವರು ತಲೆಮಾರುಗಳಿಗೆ ಅವರಿಗೆ ಶಾಪ ಆಗಬೇಕು ಅಂತ. ಯಾಕಂದರೆ ಅವನೊಬ್ಬ ಪ್ರಾರ್ಥನೆ ಮಾಡುವವನು, ಪ್ರವಾದಿಯಾಗಿದ್ದ. ಆದರೆ ಹಣದಾಸೆ ಬಂದಾಗ ಅವನನ್ನು ದೇವರ ವಾಕ್ಯ ಮುಂದೆ ಹೇಳ್ತದೆ, ಅವನು ಕಣಿ ಹೇಳುವವನಾಗಿ ಮಾರ್ಪಟ್ಟ. ಆದರೂ ಅವನೊಂದಿಗೆ ದೇವರು ಮಾತಾಡಿದ್ದಾರೆ, ಹೇಗೆ ನೀನು ಅವ್ರನ್ನ ಶಪಿಸಬಾರ್ದು, ಅದು ನನ್ನ ಜನ, ನಾನು ಹೇಳಿದ್ದನ್ನೇ ಹೇಳಬೇಕು. ಅವನನ್ನು ಒತ್ತಾಯಪೂರ್ವಕವಾಗಿ ದೇವರು ಇಸ್ರಾಯೇಲರನ್ನು ಆಶೀರ್ವದಿಸುವ ಹಾಗೆ ಮಾಡಿದರು. ಆದರೆ ಅವನಿಗೆ ಮನಸ್ಸೊಳಗೆ ಏನಿತ್ತು, ಶಪಿಸಿ ಹಣ ಸಂಪಾದನೆ ಮಾಡಬೇಕು ಎಂಬುದಾಗಿ. ದೇವರು ಅವನನ್ನು ಬಿಡಲಿಲ್ಲ ಎಂಬುದಾಗಿ ನೋಡ್ತೇವೆ. ನೋಡಿ, ಅವನು ಕೂಡ ಕೊನೆಗೆ ಒಬ್ಬ ಸುಳ್ಳು ಪ್ರವಾದಿಯಾಗಿ ಮಾರ್ಪಟ್ಟ. ಅವನು ನಿಜವಾಗಿ ಸತ್ಯ ಪ್ರವಾದಿಯಾಗಿದ್ದ. ಹಣದಾಸೆಯಿಂದ ಅವನು ಏನಾಗ್ತಾನೆ, ಅವನು ಸುಳ್ಳು ಪ್ರವಾದಿಯಾಗಿ ಮಾರ್ಪಟ್ಟನು, ಕಣಿ ಹೇಳುವವನಾಗಿ ಮಾರ್ಪಟ್ಟನು. ಕೊನೆಗೆ ದೇವರ ಕತ್ತಿಗೆ ಅವನು ತುತ್ತಾಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಇಲ್ಲಿ ನೋಡ್ತೇವೆ 4ನೇ ವಾಕ್ಯದಲ್ಲಿ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವವನು ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಈಗ ನಮ್ಮೊಳಗೆ ಇರುವವನು ಅಥವಾ ದೇವರ ಪವಿತ್ರಾತ್ಮ ನಮ್ಮಲ್ಲಿ ಇರುವುದಾದರೆ ನಾವು ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೇವೆ. ಯೇಸುವನ್ನು ಕರಿಬೇಕು, ಹೃದಯಕ್ಕೆ ರಕ್ಷಣೆ ಹೊಂದಿರಬೇಕು. ಇನ್ನು ದೇವರ ಪವಿತ್ರಾತ್ಮ ನಮ್ಮ ಒಳಗೆ ಬರಲಿಕ್ಕೆ ನಾವು ಅನುಮತಿಸಬೇಕು. ದೇವರ ಪವಿತ್ರಾತ್ಮ ನಮ್ಮನ್ನು ಆಳುವುದಕ್ಕೆ ಅನುಮತಿಸಿರಬೇಕು. ಈಗ ನೋಡಿ, ಅನೇಕರು ರಕ್ಷಣೆ ಹೊಂದಲಿಕ್ಕೆ ಇಷ್ಟಪಡುವುದಿಲ್ಲ. ಯಾರು ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿ ರಕ್ಷಣೆ ಹೊಂದ್ತೀರಿ ಇಷ್ಟಪಡುವುದಿಲ್ಲ. ಬ್ಲೆಸ್ಸಿಂಗ್ ಎಲ್ಲ ಬೇಕಾಗ್ತದೆ ಅವರಿಗೆ. ಲೌಕಿಕವಾದ ಬ್ಲೆಸ್ಸಿಂಗ್ ಬೇಕು, ಮನೆ ಬೇಕು, ಜಾಬ್ ಬೇಕು, ಮಕ್ಕಳು ಬೇಕು, ಮದುವೆ ಬೇಕು, ಎಲ್ಲ ಬ್ಲೆಸ್ಸಿಂಗ್ ಬೇಕು. ಅವರು ಇಂಥ ಸುಳ್ಳು ಪ್ರವಾದಿಗಳ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ನಿಮ್ಮಲ್ಲಿರುವಾತನು ಲೋಕದಲ್ಲಿರುವವನಿಗಿಂತ ದೊಡ್ಡವನಾಗಿರುವುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೀರಿ. ಒಂದು, ಹೊಸದಾಗಿ ಹುಟ್ಟಿರಬೇಕು ಅಥವಾ ರಕ್ಷಣೆ ಹೊಂದಿರಬೇಕು. ಇನ್ನು ಯೇಸು ಸ್ವಾಮಿ ರಕ್ಷಣೆ ಹೊಂದಿದವರ ಒಳಗಡೆ ಯೇಸು ಸ್ವಾಮಿ ಇದ್ದಾರೆ. ಈಗ ಪವಿತ್ರ ಆತ್ಮನ ಬಲದಿಂದ ತುಂಬಿಸಲ್ಪಟ್ಟು ನಡೆಸಲ್ಪಡಬೇಕು. ಹಾಗಿದ್ದರೆ ಅವನಿಗೆ ಸುಳ್ಳು ಪ್ರವಾದಿಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಈ ಕಡೆ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಸುಳ್ಳು ಪ್ರವಾದಿಗಳ ಎದ್ದೇಳ್ತಾರೆ ಎಂಬುದಾಗಿ ಯೇಸುಸ್ವಾಮಿ ಹೇಳುವಾಗಲೇ ವಾಕ್ಯದಲ್ಲಿ ನೋಡ್ತೇವೆ. ಅನೇಕರಿಗೆ ಲೌಕಿಕ ಸುಖ, ಲೌಕಿಕ ಸಂಪಾದನೆ, ಲೌಕಿಕವಾದಂಥ ಅಭಿವೃದ್ಧಿ, ಲೌಕಿಕವಾದಂಥ ಒಂದು ಏಳಿಗೆ ಸಾಕಾಗ್ತದೆ. ಅದಕ್ಕಾಗಿ ಈ ಸುಳ್ಳು ಪ್ರವಾದಿಗಳನ್ನು ಹಿಂಬಾಲಿಸುವವರಾಗಿರ್ತಾರೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಕೆಲವೊಂದು ಉದಾಹರಣೆಗಳ ಸಹಿತ ಸತ್ಯವೇದದಿಂದ ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ 1 ಅರಸು ಅದರ 13-11 ವಾಕ್ಯ. ಬೇತೇಲಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೇತೇಲಿನಲ್ಲಿ ಮಾಡಿದ್ದನ್ನು ಅವನು ಅರಸನಿಗೆ ಅಂದದ್ದನ್ನು ತಂದೆಗೆ ತಿಳಿಸಿದರು. ನೋಡಿ, ಅಲ್ಲಿ ಬೇತೇಲಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನು ಪ್ರವಾದನೆ ಮಾಡಿದ್ದಾನೆ ಹಿಂದೆ. ಆದರೆ ಈಗ ಅಲ್ಲಿ ನಡೀತಿರುವಂಥ ದುರಾಚಾರಗಳು, ಪಾಪಗಳ ಬಗ್ಗೆ ಆತ ಏನು ಮಾತಾಡ್ತಾ ಇಲ್ಲ. ಈಗ ದೇವರು ಯಹೂದ ದೇಶದಿಂದ ಒಬ್ಬ ಪ್ರವಾದಿಯನ್ನು ಅಲ್ಲಿಗೆ ಕಳಿಸಿದ್ದಾನೆ. ಆತನ ಹೆಸರು ಕೂಡ ಅಲ್ಲಿ ಬರೆದಿಲ್ಲ. ಆತ ಬಂದು ಅನೇಕ ದೇವರಿಂದ ಪ್ರೇರಿತವಾದಂಥ ಶಾಪದ ನುಡಿಗಳನ್ನು ಹೇಳ್ತಾನೆ. ಈ ಯಜ್ಞವೇದಿ ಕೆಡವಲ್ಪಡ್ತದೆ, ಈ ದೇಶ ಹಾಳಾಗ್ತದೆ, ಇಲ್ಲಿ ಯಜ್ಞ ಮಾಡಿದವರ ಎಲುಬುಗಳನ್ನು ಕೂಡ ಯಜ್ಞವೇದಿ ಮೇಲೆ ಸುಡುವಂಥ ಕಾಲ ಬರ್ತದೆ, ಏನೆಲ್ಲ ಪ್ರವಾದನೆಗಳು ಮಾಡ್ತಾನೆ, ನಿನ್ನ ಕುಟುಂಬಕ್ಕೆ ಕೂಡ ಶಿಕ್ಷೆ ಬರ್ತದೆ ಎಂಬುದಾಗಿ ಯಾರೊಬ್ಬಾಮನಿಗೆ ಆ ಪ್ರವಾದಿ ಮೂಲಕವಾಗಿ ದೇವರ ನುಡಿ ಸಿಗ್ತದೆ. ಆದರೆ ಅವನು ತಿರುಗಿಕೊಳ್ಳಲಿಲ್ಲ, ದೇವರ ಕಡೆಗೆ ಯಾರೊಬ್ಬಾಮ ತಿರುಗಿಕೊಳ್ಳಲಿಲ್ಲ. ಈಗ ಈ ಪ್ರವಾದಿಯ ಮಕ್ಕಳು ಹೋಗಿ ಈ ಮುದುಕನಾದ ಪ್ರವಾದಿ ಎಂಬುದಾಗಿ ಏನು ಹೇಳಿದ್ದಾರೆ, ಆತನ ಮಕ್ಕಳು ಹೋಗಿ ಈ ತಂದೆಗೆ ತಿಳಿಸ್ತಾರೆ. ಈ ರೀತಿ ಯಹೂದ ದೇಶದಿಂದ ಒಬ್ಬ ಪ್ರವಾದಿ ಬಂದು ಆತ ಈ ಯಜ್ಞವೇದಿಗೆ ಶಾಪ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಕೆಲವು ಅದ್ಭುತಗಳು ನಡೆಯಿತು. ಹಾಗಾದರೆ ಎಲ್ಲಿಗೆ ಹೋದರು, ಯಾವ ದಾರಿಯಲ್ಲಿ ಹೋದರು? ಈ ದಾರಿಯಲ್ಲಿ ಹೋಗಿದ್ದಾರೆ. ಆದರೆ ಆ ಪ್ರವಾದಿಗೆ ದೇವರು ಹೇಳಿದರು, ಬೆತೇಲಿನಲ್ಲಿ ಅಥವಾ ಆ ಪ್ರಾಂತದಲ್ಲಿ ನೀನು ಊಟ ಮಾಡಬಾರ್ದು, ಅಲ್ಲಿ ನೀನು ಉಳಿದುಕೊಳ್ಬಾರ್ದು, ನೀನು ಬಂದ ದಾರಿಯಲ್ಲಿ ವಾಪಸ್ ಬರದೆ ಬೇರೆ ದಾರಿಯಲ್ಲಿ ವಾಪಸ್ ಬರಬೇಕು, ಎಲ್ಲವನ್ನ ಹೇಳಿದರು. ಈಗ ಅವನು ಹೋಗ್ತಾ ಇರುವಾಗ ಈ ಪ್ರವಾದಿ ಕೂಡ, ಈ ಬೆತೇಲಿನ ಪ್ರವಾದಿ ಕೂಡ ಓಡಿ ಹೋಗಿ ಅವನನ್ನು ಹಿಂದಕ್ಕೆ ಕರೀತಾ ಇದ್ದಾನೆ. ಯಹೂದದಿಂದ ಬಂದಂಥ ಪ್ರವಾದಿ ನೀನು ಬಂದು ನನ್ನ ಮನೆಯಲ್ಲಿ ಊಟ ಮಾಡಿ ಹೋಗಬೇಕು. ಅವನು ಹೇಳ್ತಾನೆ, ಇಲ್ಲ, ದೇವರು ಹೇಳಿದ್ದಾರೆ ಊಟ ಮಾಡಬಾರ್ದು ಹೇಳಿದ್ದಾರೆ, ಬಂದ ದಾರಿಯಲ್ಲಿ ವಾಪಸ್ ಹೋಗಬಾರ್ದು, ಬೇರೆ ದಾರಿಯಲ್ಲಿ ವಾಪಸ್ ಹೋಗ್ಬೇಕಂತ ಹೇಳಿದ್ದಾರೆ. ಈಗ ಆತ ಈ ಯಹೂದ ಅಂದರೆ ಈ ಬೆತೇಲಿನಲ್ಲಿದ್ದಂಥ ಸುಳ್ಳು ಪ್ರವಾದಿ ಹೇಳಿದಂಥ ಒಂದು ಮಾತನ್ನು ಗಮನಿಸುವಾಗ 18ನೇ ವಾಕ್ಯವನ್ನು ನೋಡಿ. ಆಗ ಮುದುಕನು, ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ. ಒಬ್ಬ ದೇವದೂತ ನನಗೆ ಕಾಣಿಸಿಕೊಂಡು,
ನಿನ್ನನ್ನು ಕರಕೊಂಡು ಬರಬೇಕೆಂದು ನಿನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯೆಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಈ ಮಾತು ಸುಳ್ಳು. ಅವನು ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಅಷ್ಟು ಸ್ಪಷ್ಟವಾಗಿ ಸುಳ್ಳು ಹೇಳ್ತಾ ಇದ್ದಾನೆ. ಆದರೆ ಆ ಮೊದಲ ಪ್ರವಾದಿಗೆ ದೇವರು ಹೇಳಿದರು, ಸ್ಪಷ್ಟವಾಗಿ ಹೇಳಿದರು. ಈಗ ಇವನು ಹೇಳ್ತಾ ಇದ್ದಾನೆ, ನಾನು ನಿನ್ನಂಥ ಒಬ್ಬ ಪ್ರವಾದಿ, ಇನ್ನು ನನಗೆ ದೇವದೂತ ಕಾಣಿಸ್ಕೊಂಡಿದ್ದಾನೆ, ನಿನ್ನ ಕರ್ಕೊಂಡು ಬಂದು ಊಟ ಕೊಡಬೇಕು ಅಂತ ಹೇಳಿದ್ದಾರೆ. ಆದರೆ ವಾಕ್ಯ ಹೇಳ್ತದೆ ಆ ಮಾತು ಸುಳ್ಳು. ಇನ್ನು ನೆಕ್ಸ್ಟು ಅವನು ದೇವರು ಹೇಳಿದ ಮಾತನ್ನು ನಂಬದೆ ಈ ಸುಳ್ಳು ಪ್ರವಾದಿಯ ಸಂಗಡ ಹೋಗಿ ಅಲ್ಲಿ ಊಟ ಮಾಡ್ತಾನೆ. ಊಟ ಮಾಡುವಂಥ ಸಮಯದಲ್ಲಿ ಸುಳ್ಳು ಪ್ರವಾದಿಯ ಮೂಲಕ ದೇವರೇ ಮತ್ತೆ ಮಾತಾಡ್ತಾರೆ. ಅಲ್ಲಿ ಬೇರೆ ಯಾರೂ ಇಲ್ಲ, ಮಾತಾಡಲಿಕ್ಕೆ ಸಂಬಂಧಪಟ್ಟಂಥವ್ರು ಯಾರೂ ಇಲ್ಲ. ಈ ಸುಳ್ಳು ಪ್ರವಾದಿ ಸುಳ್ಳು ಹೇಳಿದರೂ ಕೂಡ ಅವನ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ. ನೀನು ನನ್ನ ಮಾತನ್ನು ಕೇಳದೆ ಹೋದುದರಿಂದ ಶಿಕ್ಷೆಗೆ ಗುರಿಯಾಗುವಿ ಎಂಬುದಾಗಿ. ಅಂದರೆ ಸುಳ್ಳು ಪ್ರವಾದಿಗಳು ಹಳೆಯ ಕಾಲದಿಂದನೇ ಇದ್ದಾರೆ, ತುಂಬ ಜನ ಇದ್ದಾರೆ. ಈಗ ನಮಗೆ ಸುಳ್ಳು ಪ್ರವಾದಿಗಳ ಬಗ್ಗೆ ನಾವು ನೋಡುವಂಥ ಅಂದರೆ ದೇವರಾದುಕೊಂಡವ್ರನ್ನೂ ಕೂಡ ಇವರು ಮೋಸ ಮಾಡ್ತಾರೆ. ಅದೇ ಪಾಯಿಂಟಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಫಸ್ಟ್ ಕಿಂಗ್ಸ್ ಮೊದಲ ಅರಸುಗಳ ಪುಸ್ತಕ 18ನೇ ಅಧ್ಯಾಯ ಅದರ 19ನೇ ವಾಕ್ಯ. ನೀನು ಈಗ ಎಲ್ಲ ಇಸ್ರಾಯೇಲ್ಯರನ್ನು ಇಜಬೇಲನಿಂದ ಪೋಷಣೆ ಹೊಂದುವ ಬಾಳನ 450 ಮಂದಿ ಪ್ರವಾದಿಗಳನ್ನು, ಅಶೇರ ದೇವತೆಯ 400 ಮಂದಿ ಪ್ರವಾದಿಗಳನ್ನು ಕರ್ಮೇಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು. ಈಗ ಅಲ್ಲಿ ನೋಡ್ತೇವೆ, ಈಗ ಎಲ್ಲ ಇಸ್ರಾಯೇಲ್ಯರನ್ನು ಈಜಬೇಲಳಿಂದ ಪೋಷಣೆ ಹೊಂದಿದ ಬಾಳನ 450 ಮಂದಿ ಪ್ರವಾದಿಗಳನ್ನು, ಆಶೇರ ದೇವತೆಯ 400 ಮಂದಿ ಪ್ರವಾದಿಗಳನ್ನು ಕರ್ಮೇಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು. ಅಲ್ಲಿ ಯೆಹೋವನ ಪ್ರವಾದಿಗಳು ಬಹಳ ಜನ ಇಲ್ಲ. ಆ ಒಬದ್ಯ ಎಂಬಂಥ ಆ ಮನುಷ್ಯ ಒಂದು 100 ಪ್ರವಾದಿ ಶಿಷ್ಯರನ್ನು ಬಚ್ಚಿಟ್ಟು ಊಟ ಕೊಡ್ತಾ ಇದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಸುಳ್ಳು ಪ್ರವಾದಿಗಳೆಷ್ಟಿದ್ದಾರೆ? ಬಾಳನ 450, ಆಶೇರ ದೇವತೆ 400 ಪ್ರವಾದಿಗಳಿದ್ದಾರೆ, 850. ಅವ್ರನ್ನ ಫೇಸ್ ಮಾಡಲಿಕ್ಕೆ ಈಗ ಏಲಿಯ ಎಂಬಂಥ ದೇವರ ಒಬ್ಬ ಪ್ರವಾದಿ ಇದ್ದಾನೆ. ನೋಡಿ, ಆ ಕಾಲದಲ್ಲಿ ನಾವು ರೇಷೋ ನೋಡೋದಾದರೂ ಕೂಡ ಆ 100 ಜನ ಎಲ್ಲಿದ್ದಾರೆ ಗೊತ್ತಿಲ್ಲ, ಆದರೆ ಒಬ್ಬರು ಮಾತ್ರ ಬಹಿರಂಗವಾಗಿದ್ದಾರೆ, ಏಲಿಯ. ಇನ್ನು 850 ಜನ ಅಪೋಸ್ ಮಾಡೋರು ಇದ್ದಾರೆ, ಸತ್ಯವನ್ನು ವಿರೋಧಿಸಲಿಕ್ಕೆ ಒಂದಕ್ಕೆ 8 ಇದ್ದ ಹಾಗೆ ಅಂತ ಹೇಳ್ಬೋದು. ಆದರೆ 100 ಜನ ಬಹಿರಂಗವಾಗಿಲ್ಲ, ಅವರು ಅಡಗಿದ್ದಾರೆ. ಒಬ್ಬರು ಮಾತ್ರ, ಆದರೆ 850 ಜನ ವಿರೋಧ ಮಾಡ್ತಾ ಇದ್ದಾರೆ. ಸತ್ಯ ಪ್ರವಾದಿ ಒಬ್ಬರು ಇದ್ದರೆ 850 ಸುಳ್ಳು ಪ್ರವಾದಿಗಳಿದ್ದಾರೆ. ಅವರು ಸೈತಾನ ಆತ್ಮನಿಂದ ಪ್ರೇರಿತರಾಗಿ ಈ ಆಹಾಬ, ಈಜಬೇಲ ಅವರಿಗೆ ಮೋಸ ಮಾಡಿದ್ದಾರೆ ಅಥವಾ ಇಡೀ ಇಸ್ರಾಯೇಲರನ್ನು ವಂಚಿಸಿದ್ದಾರೆ ಎಂಬುದಾಗಿ ನೋಡ್ತೇವೆ. ಈ ಸ್ವಾಮಿ ಇದನ್ನೇ ಹಿಡಿದುಕೊಂಡು ಹೇಳ್ತಾ ಇದ್ದಾರೆ, ಬಹುಮಂದಿ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಎದ್ದು ದೇವರ ಜನರನ್ನು ಮೋಸ ಮಾಡ್ತಾರೆ. ಬಹುಮಂದಿ, ಎಲ್ಲೋ ಅಪರೂಪಕ್ಕೆ ಅಲ್ಲಿ ಇಲ್ಲಿ ಒಬ್ಬರು ಎಂಬುದಾಗಿ ಅಲ್ಲ, ತುಂಬ ಸುಳ್ಳು ಪ್ರವಾದಿಗಳು ಎದ್ದೇಳ್ತಾರೆ. ಕೆಲವೊಮ್ಮೆ ಈ ಸುಳ್ಳು ಪ್ರವಾದಿಗಳಿಂದ ಏನಾಗ್ತದೆ, ದೊಡ್ಡ ದೊಡ್ಡ ಪಂಗಡಗಳು, ಪಂಥಗಳೇ ಆಗಿಬಿಡ್ತವೆ. ಅವರಿಗೆ ತುಂಬ ಹಿಂಬಾಲಕರಾಗ್ತಾರೆ. ಆ ಒಬ್ಬ ಸುಳ್ಳು ಪ್ರವಾದಿಯ ಹಿಂದೆ ತುಂಬ ಜನ ಹೋಗ್ಬಿಟ್ರೆ ಅವರೆಲ್ಲ ಹಾಳಾಗಿ ಹೋಗ್ಬಿಡ್ತಾರೆ. ಎಲ್ಲರೂ ರಕ್ಷಣೆ ಅಥವಾ ದೇವರ ವಾಕ್ಯದ ಕಡೆಗೆ ಬರುವುದ ಆ ಒಂದು ಕಾರ್ಯದಿಂದ ತಪ್ಪಿಸ್ಕೊಂಡು ಬಿಡ್ತಾರೆ. ಸೈತಾನ ಉದ್ದೇಶ ಅದೇ. ಅವನ ಮೂಲಕ ಕೆಲವೊಮ್ಮೆ ಅದ್ಭುತಗಳಾಗ್ತವೆ, ಕೆಲವೊಮ್ಮೆ ಅವನ ಮೂಲಕ ಕೆಲವೊಮ್ಮೆ ಏನೋ ಕಾರ್ಯಗಳು ನಡೀತವೆ. ಆದರೆ ಬಹಳ ಜನ ನಂಬಿಕೆಯಿಂದ ಬಿದ್ದು ಹೋಗುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ವಾಕ್ಯಕ್ಕೆ ನಾವು ಬರುವಂಥ ಸಮಯದಲ್ಲಿ 1 ಅರಸುಗಳ ಪುಸ್ತಕ 22ನೇ ಅಧ್ಯಾಯಕ್ಕೆ ಬರೋಣ. 22ನೇ ಅಧ್ಯಾಯದಲ್ಲಿ ಬರುವಾಗ 6 ಮತ್ತು 11ನೇ ವಾಕ್ಯವನ್ನು ನೋಡಿಕೊಳ್ಳೋಣ. 6ನೇ ವಾಕ್ಯ ಮೊದಲು ಓದಿಕೊಳ್ಳಿ. ಆಗ ಇಸ್ರಾಯೇಲರ ಅರಸನು ತನ್ನ ರಾಜ್ಯದಲ್ಲಿದ್ದ ಸುಮಾರು 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ ಅವರನ್ನು, ನಾನು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದು ಬಾರದು ಎಂದು ಕೇಳಲು ಅವರು, ಹೋಗಬಹುದು, ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದನು. ಈಗ ನೋಡ್ತೇವೆ, ಇದಕ್ಕಿಂತ ಹಿಂದೆ ಇದೇ ಆಹಾಬ ರಾಜನಿಗೆ ಅವನ ಹೆಂಡತಿಗೆ 850 ಸುಳ್ಳು ಪ್ರವಾದಿಗಳಿದ್ದರು, 450 ಪ್ಲಸ್ 400. ಈಗ ಅವರನ್ನು ದೇವರ ನ್ಯಾಯ ತೀರ್ಪು ಅವರ ಮೇಲೆ ಬಂತು, ಅವರಿಗೆ ಶಿಕ್ಷೆಗೆ ಒಳಗಾದರು, ಅವರೆಲ್ಲರೂ ಹತರಾದರು. ಈಗ ಇವನೇನು ಮಾಡಿದ್ದಾನೆ, ಯೆಹೋವನ ಪ್ರವಾದಿಗಳು ಎಂಬುದ. ಈಗ ಬಾಳನ ಪ್ರವಾದಿಗಳಲ್ಲ, ಈಗ ಆಶೇರ ಪ್ರವಾದಿ ಅಲ್ಲ,
ಈಗ ಏನಾಗಿದ್ದರೆ ಯೆಹೋವನ ಪ್ರವಾದಿಗಳು ಎಂಬಂಥ ಹೆಸರಲ್ಲಿ ಅದೇ ದುರಾತ್ಮ ಏನು ಮಾಡಿದ್ದೆ, ಈಗ ಇವರ ಒಳಗಡೆ ಹೊಕ್ಕು ಈಗ ಯೆಹೋವನ ಹೆಸರಲ್ಲಿ ಪ್ರವಾದನೆ ಮಾಡ್ತಾ ಇದ್ದಾರೆ. ಆದರೆ ಅವರಲ್ಲಿ ಒಬ್ಬನೂ ಕೂಡ ನಿಜವಾದ ಪ್ರವಾದಿ ಇಲ್ಲ. ಈಗ ಅವರ ನಾಯಕ ಏನು ಮಾಡ್ತಾ ಇದ್ದಾನೆ ನೋಡಿ, ಅವರಲ್ಲಿ 11ನೇ ವಾಕ್ಯ, ಅವರಲ್ಲಿ ಕೇನಾನನ ಮಗನಾದ ಚಿದ್ಕೀಯ ಎಂಬುವನು ಕಬ್ಬಿಣದ ಕೊಂಬುಗಳನ್ನು ಮಾಡಿಸಿ ತಲೆಗೆ ಕಟ್ಟಿಕೊಂಡು ಬಂದು, ಕೊಂಬುಗಳಿಂದಲೋ ಎಂಬಂತೆ ನೀನು ಆರಾಮ್ಯರನ್ನು ಇರಿದು ಕೊಂದು ಹಾಕುವಿ ಎಂದು ಹೇಳಿದನು. ಉಳಿದ ಪ್ರವಾದಿಗಳು ಇದೇ ಥರದ ಮಾತುಗಳನ್ನು ನುಡಿದು, ರಾಮೋತ್ ಗಿಲ್ಯಾದಿಗೆ ಹೋಗು, ನೀನು ಕೃತಾರ್ಥನಾಗಿ ಬರುವಿ, ಯೆಹೋವನೇ ಅದನ್ನು ಅರಸನ ಕೈಗೆ ಒಪ್ಪಿಸುವರು ಅಂದರು. ಈಗ ನೋಡಿ, ಅವರ ಲೀಡರ್ ಏನು ಮಾಡ್ತಿದ್ರು, ಕಬ್ಬಿಣದಿಂದ ಕೊಂಬುಗಳನ್ನು ಮಾಡಿ ತಲೆಗೆ ಕಟ್ಟಿಕೊಂಡು ಅದರಿಂದ ನೀನು ಕೊಂಬುಗಳಿಂದ ಇರಿದು ಬಿಡುವ ಪ್ರಕಾರ ಅವ್ರನ್ನೆಲ್ಲ ಸೋಲಿಸಿ ಬಿಡುವಿ ಎಂಬುದಾಗಿ. ಅಂದರೆ ಸೈತಾನ ಯಾವ ರೀತಿ ಮೋಸ ಮಾಡ್ತಾ ಇದ್ದಾನೆ, ಇವನು ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಬಿಡ್ತಾ ಇಲ್ಲ. ಈಗ ಈ ಆಹಾಬ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ, ದೇವರ ವಾಕ್ಯ ಹೇಳಲಿಕ್ಕೆ ಕೆಲವು ಪ್ರವಾದಿಗಳಿದ್ದಾರೆ, ಒಳ್ಳೆಯ ಪ್ರವಾದಿಗಳು. ಉಳಿದವರೆಲ್ಲ ದಾರಿ ತಪ್ಪಿಸುವಂಥ ಸುಳ್ಳು ಪ್ರವಾದಿಗಳು. ಕೊನೆಗೇನಾಯಿತು, ಇವನಿಗೆ ನ್ಯಾಯ ತೀರ್ಪು ಬರಲಿಕ್ಕೆ ಕೂಡ ಅವರೇ ಕಾರಣರಾದರು. ಇವನು ಆ ಯುದ್ಧಕ್ಕೆ ಹೋಗಿ ಅಲ್ಲಿ ಗಾಯಗೊಂಡು ಕೊನೆಗೆ ಅದೇ ಗಾಯದಿಂದ ಇವನು ಆಹಾಬ ರಾಜ ಸಾಯ್ತಾ ಇದ್ದಾನೆ. ಅಂದರೆ ಎಲ್ಲ ಕಾಲಮಾನಗಳಲ್ಲಿ ಸುಳ್ಳು ಪ್ರವಾದಿಗಳ ಸಂಖ್ಯೆ ತುಂಬ ಹೆಚ್ಚಿರ್ತದೆ. ಇನ್ನು ಕಡೆಯ ಕಾಲದಲ್ಲಿ ಸುಳ್ಳು ಪ್ರವಾದಿಗಳ ಸಂಖ್ಯೆ ತುಂಬ ಹೆಚ್ಚಿರ್ತದೆ. ನೋಡಿ, ನಮಗೆ ಯೆರೆಮೀಯನ ಪ್ರವಾದನೆ ನಾವು ಬೇಗ ಓದಿಕೊಂಡು ಮುಗಿಸಿ ಬಿಡುವಂಥವರಾಗಿರೋಣ. ಯೆರೆಮೀಯನ ಪ್ರವಾದನೆಗೆ ಬರುವಂಥ ಸಮಯದಲ್ಲಿ 28:1 ಓದಿಕೊಳ್ಳೋಣ. ಅದೇ ವರ್ಷದಲ್ಲಿ ಯೆಹೂದದ ಅರಸನಾದ ಚಿದ್ಕೀಯನ ಆಳ್ವಿಕೆಯ ಆರಂಭದಲ್ಲಿ, ಅಂದರೆ 4ನೆಯ ವರ್ಷದ 5ನೇ ತಿಂಗಳಲ್ಲಿ, ಪ್ರವಾದಿಯಾದ ಅಜ್ಜೂರನ ಮಗನೂ ಗಿಬ್ಯೋನ್ ಊರಿನವನೂ ಆದ ಹನನ್ಯನು ಯೆಹೋವನ ಆಲಯದೊಳಗೆ ಯಾಜಕರ ಮತ್ತು ಸಕಲ ಜನರ ಎದುರಿನಲ್ಲಿ ನನಗೆ ಹೀಗೆ ಹೇಳಿದನು, ಇಸ್ರಾಯೇಲ್ಯರ ದೇವರು ಸೇನಾಧೀಶ್ವರನೂ ಆದ ಯೆಹೋವನಿಂತೆನ್ನುತ್ತಾನೆ, ಬಾಬೆಲಿನ ಅರಸನು ನಿಮಗೆ ಹೇರಿರುವ ನೊಗವನ್ನು ಮುರಿದು ಬಿಟ್ಟಿದ್ದೇನೆ. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ಈ ಸ್ಥಳದಿಂದ ತೆಗೆದು ಬಾಬೆಲಿಗೆ ಒಯ್ದ ಯೆಹೋವನ ಆಲಯದ ಸಕಲ ಉಪಕರಣಗಳನ್ನು 2 ವರ್ಷದೊಳಗಾಗಿ ನಾನು ಪುನಃ ಈ ಸ್ಥಳಕ್ಕೆ ಸೇರಿಸುವೆನು. ಆ ಅಧ್ಯಾಯ ಪೂರ್ತಿ ಓದುವಾಗ ಗೊತ್ತಾಗ್ತದೆ, ಈ ಹನನ್ಯ ಎಂಬವನು ಸುಳ್ಳು ಪ್ರವಾದಿ. ಈಗ ನೀವು ಗಡಿಪಾರಾಗಿ ಹೋಗಬಾರ್ದು ಅಂದರೆ ದೇವರ ಕಡೆಗೆ ತಿರುಗಿಕೊಳ್ಳಿ ಎಂಬುದಾಗಿ ಯೆರೆಮೀಯ ಮತ್ತು ಎಲ್ಲ ಪ್ರವಾದಿಗಳ ಮೂಲಕ ಇಸ್ರಾಯೇಲ್ ಜನರಿಗೆ ದೇವರು ತಿಳಿಸಿದರು. ಆದರೆ ಇವರು ದೇವರ ಕಡೆಗೆ ತಿರುಗಲಿಲ್ಲ. ಕೊನೆಗೆ ಈಗಿನ ಆಪ್ಷನ್ ಏನು ಅಂತೇಳಿದರೆ, ನೀವು ಗಡಿಪಾರಾಗಿ ಹೋಗಲೇಬೇಕು, ದೇಶಕ್ಕೆ ಸಬ್ಬತ್ ಅನುಭವ ಉಂಟಾಗಬೇಕು. ಮಾತ್ರವಲ್ಲ, ಗಡಿಪಾರು ಮಾಡಿ ಆ ದೇಶದಲ್ಲಿ ನಾನು ನಿಮ್ಮನ್ನು ಶುದ್ಧೀಕರಿಸ್ತೇನೆ. ನೀವು ಈಗ ದೇವರ ಮಾತಿಗೆ ಒಪ್ಪಿ ಗಡಿಪಾರಾಗಲಿಕ್ಕೆ, ಸೆರೆ ಹೋಗಲಿಕ್ಕೆ ಸಿದ್ಧರಾದರೆ ನೀವೇನಾಗ್ತೀರಿ, ಅಲ್ಲಿ ನಾನು ನಿಮ್ಮನ್ನು ಉದ್ಧಾರ ಮಾಡಿ 70 ವರ್ಷಗಳ ನಂತರ ತಿರುಗಿ ಕರ್ಕೊಂಡು ಬರ್ತೇನೆ. ನೋಡಿ, ಯಾವಾಗಲೂ ದೇವರನ್ನು ವಿರೋಧಿಸುವರೆ. ನೀವು ಗಡಿಪಾರಾಗಿ ಹೋಗಬಾರ್ದು ಅಂದರೆ ನಂಬಿಗಸ್ತರಾಗಿ ಇಲ್ಲಿ ಉಳಿಯಿರಿ, ಸಾಧ್ಯವಿಲ್ಲ. ಈಗ ಹಾಗಾದರೆ ಗಡಿಪಾರಾಗಿ ಹೋಗಬೇಕು, ಅಲ್ಲಿ ನಾನು ನಿಮ್ಮನ್ನು ಉದ್ಧಾರ ಮಾಡ್ತೇನೆ, ಅದು ಕೂಡ ಸಾಧ್ಯ ಇಲ್ಲ. ಯಾವುದಕ್ಕೂ ದೇವರ ವಾಕ್ಯವನ್ನು ಅನುಸರಿಸಲಿಕ್ಕೆ ಈ ಜನ ಸಿದ್ಧರಾಗ್ತಾ ಇಲ್ಲ. ಈಗ ಆ ಜನ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಈ ಹನನ್ಯ ಥರ ಇರುವಂಥ ಸುಳ್ಳು ಪ್ರವಾದಿಗಳು ಏನು ಮಾಡ್ತಾ ಇದ್ದಾರೆ, ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲ, ದೇವರು ನಿಮ್ಮನ್ನು ವಾಪಸ್ ಇಲ್ಲಿಗೆ ಕರ್ಕೊಂಡು ಬರ್ತಾನೆ, ಈಗ ಅದು ತಕ್ಷಣ ಕರ್ಕೊಂಡು ಬರ್ತಾನೆ, ಆ ಬಾಬೆಲಿನ ನೊಗವನ್ನು ಮುರಿದಾಕ್ತಾನೆ, 2 ವರ್ಷದೊಳಗೆ ವಾಪಸ್ ಬರ್ತೀರಿ. ಮುಂದೆ ನೋಡ್ತೇವೆ, ಯೆರೆಮೀಯನ ಮೂಲಕ ಅವನಿಗೆ ಕೂಡ ದೇವರ ಒಂದು ಶಿಕ್ಷೆಯ ತೀರ್ಪು ಅಥವಾ ಒಂದು ಶಿಕ್ಷೆಯ ಪ್ರವಾದನೆಯ ನುಡಿಗಳು ಸಿಗ್ತಾ ಇದ್ದಾವೆ. ಆ ಶಿಕ್ಷೆ ಆತನ ಜೀವಿತದಲ್ಲಿ ನೆರವೇರಿತು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಸುಳ್ಳು ಪ್ರವಾದಿಗಳು ಎಲ್ಲ ಕಾಲಮಾನಗಳಲ್ಲಿ ಎದ್ದುಕೊಂಡು ದೇವ ಜನರನ್ನು ವಂಚಿಸ್ತಾ ಇದ್ದಾರೆ. ನಾವು ಬೇಗ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬರುವಾಗ ಅದರ 24ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಈಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರೂ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ದೇವರ ಆರಿಸಿಕೊಂಡಂಥವ್ರನ್ನೂ ಕೂಡ ಮೋಸ ಮಾಡಲಿಕ್ಕೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಇವರ ಒಟ್ಟಿಗೆ ಇರುವಂಥ ಉದ್ದೇಶ ಏನು ಅಂತೇಳಿದರೆ, ದೇವರ ಆರಿಸಿಕೊಂಡವ್ರನ್ನೂ ಸಹ ಮೋಸ ಮಾಡಬೇಕು, ಇನ್ನು ಉಳಿದವರು ದೇವರ ಮಾರ್ಗಕ್ಕೆ ಬರದ ಹಾಗೆ ಅವ್ರನ್ನ ಅಡ್ಡಿಪಡಿಸಬೇಕು. ಇದೇ ಆ ಕಾಲದಲ್ಲಿಯೂ ಈ ಕಾಲದಲ್ಲಿಯೂ ಸೈತಾನಿಗೆ ಮತ್ತು ಅವನ ಸಾಮ್ರಾಜ್ಯದಲ್ಲಿ ಇರುವಂಥ ಅವನ ಅಜೆಂಡ.
ಸುಳ್ಳು ಪ್ರವಾದಿಗಳನ್ನು ಎಬ್ಬಿಸಬೇಕು, ಅವರ ಮೂಲಕವಾಗಿ ಸುಳ್ಳು ಅದ್ಭುತಗಳನ್ನು ಮಾಡಬೇಕು. ಕೆಲವೊಮ್ಮೆ ಸೈತಾನ ಕೂಡ ಕೆಲವೊಂದು ಅದ್ಭುತಗಳನ್ನು ಮಾಡ್ತಾನೆ, ಅದ್ಭುತಗಳನ್ನು ಮಾಡಬೇಕು, ಕೆಲವೊಂದು ಸೂಚಕ ಕಾರ್ಯ ಮಾಡಬೇಕು. ಇದೆಲ್ಲ ಮಾಡಿಕೊಂಡು ಏನು ಮಾಡಬೇಕು ಅಂತೇಳಿದರೆ ಜನರನ್ನು ವಂಚಿಸಬೇಕು. ಅದಕ್ಕಾಗಿ ಕೆಲವೊಮ್ಮೆ ಆತ ಏನು ಮಾಡ್ಬೋದು, ಯಾವೆಲ್ಲ ರೀತಿ ಸುಳ್ಳು ಪ್ರವಾದನೆಗಳು, ಯೇಸು ಕ್ರಿಸ್ತರು ಬರುವಂಥ ಡೇಟ್ಗಳನ್ನು ಹೇಳುವುದು. ಸ್ವಾಮಿ ಹೇಳಿದರೆ ಆ ಡೇಟ್ ಯಾರಿಗೂ ಗೊತ್ತಿಲ್ಲ, ಅದನ್ನು ನಾನು ಕೂಡ ನಿಮಗೆ ತಿಳಿಸೋದಿಲ್ಲ, ಅದು ತಂದೆ ಅಧಿಕಾರದಲ್ಲಿರುವಂಥದ್ದು. ಈಗ ಡೇಟನ್ನು ಹೇಳೋದು, 4 ಸಲ ಡೇಟ್ ಕೇಳಿ ಆ ಡೇಟಲ್ಲಿ ಯೇಸು ಬರಲಿಲ್ಲ ಅಂದರೆ ಇದು ಬರುವುದಿಲ್ಲ, ಯೇಸು ಬರುವುದಿಲ್ಲ. ಹಾಗೆ ಡೇಟನ್ನು ಕಾದು ಕೊನೆಗೇನಾಯಿತು ಅಂತೇಳಿದರೆ ಬರುವುದಿಲ್ಲ, ಇದೆಲ್ಲ ನಡೆಯುವುದಿಲ್ಲ, ನಾವು ಚಿಕ್ಕ ಪ್ರಾಯದಿಂದ ಕೇಳ್ತಾ ಇದ್ದೇವೆ, ಈ ರೀತಿ ಬಿಟ್ಬಿಡ್ತು. ಇನ್ನು ಅನೇಕ ವಿಷಯಗಳನ್ನು ಪ್ರವಾದನೆ ಮಾಡ್ತಾನೇ ಇರೋದು, ಸುಳ್ಳು ಪ್ರವಾದನೆ ಮಾಡಿ 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 ಹಾಗಾಗ್ತದೆ, ಹೀಗಾಗ್ತದೆ, ಅಂಥದ್ದಾಗ್ತದೆ, ಇಂಥದ್ದಾಗ್ತದೆ, ಅನೇಕ ವಿಷಯಗಳು ನಡೆಯೋದಿಲ್ಲ. ಮತ್ತು ಮಾಡಿದ ಪ್ರವಾದನೆಗಳಲ್ಲಿ ಬಹುತೇಕ ಪ್ರವಾದನೆಗಳು ಲೌಕಿಕವಾದಂಥ ರೀತಿಯ ಅಭಿವೃದ್ಧಿ, ಸಮೃದ್ಧಿ, ಆಶೀರ್ವಾದ ಇದರ ಬಗ್ಗೆ. ಆದರೆ ದೇವರ ಕಡೆಗೆ ತಿರುಗಿಸುವಂಥ ಸತ್ಯ ಪ್ರವಾದನೆಗಳನ್ನು ಅಥವಾ ಸತ್ಯ ಬೋಧನೆಯನ್ನು ಭಾಳ ಜನ ಮಾಡುವುದಿಲ್ಲ. ಇದರ ಎಲ್ಲ ಉದ್ದೇಶ ಏನು ಅಂತೇಳಿದರೆ ದೇವರ ಕಡೆಗೆ ಜನ ಬರಬಾರದು, ಇನ್ನು ದೇವರ ಕಡೆಗೆ ಬಂದಂಥವರು ಕೂಡ ಬಿದ್ದು ಹೋಗಬೇಕು, ಇನ್ನು ದೇವರ ರಾಜ್ಯಕ್ಕೆ ಜನ ಸೇರಬಾರದು, ದೇವರನ್ನ ಜನ ಕಂಡುಕೊಳ್ಳಬಾರದು. ಇದೆಲ್ಲ ಸುಳ್ಳು ಪ್ರವಾದಿಗಳ ಉದ್ದೇಶಗಳು ಅಥವಾ ಸುಳ್ಳು ಪ್ರವಾದಿಗಳ ಮೂಲಕ ಇರುವ ಸೈತಾನನ ಅಜೆಂಡಾ ಅಥವಾ ಉದ್ದೇಶ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಸ್ವಾಮಿ ಹೇಳಿದ್ದಾರೆ. ನಾವು ಅದೇ 24ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡಿದ್ದೇವೆ, ಬಹು ಮಂದಿ ಸುಳ್ಳು ಪ್ರವಾದಿಗಳು, ನೋಡಿ, ಬಹು ಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ಹಾಗಾಗಿ ನಾವು ಎಚ್ಚರವಾಗಿರಬೇಕು. ಈ ಆತ್ಮ ಯಾರಿಂದ ಪ್ರೇರಿತವಾದದ್ದು, ದೇವರು ಹೇಗೆ ಮಾತಾಡ್ತಾನೆ, ಈ ವಾಕ್ಯದ ಪ್ರಕಾರ ಏನು ಹೇಳ್ತದೆ, ಅಥವಾ ಈ ವಾಕ್ಯದಲ್ಲಿ ಏನಿದೆ, ಸ್ವಾಮಿ ಏನು ಹೇಳಿದ್ದಾರೆ, ಅಂತ್ಯಕಾಲದ ಬಗ್ಗೆ ಏನು ಹೇಳಿದ್ದಾರೆ, ಇದನ್ನೆಲ್ಲ ತಿಳಿದುಕೊಳ್ಬೇಕು. ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯವನ್ನು ಯಾವುದೇ ಪೂರ್ವಾಗ್ರಹ ಇಲ್ಲದೆ ಓದಬೇಕು. ಈ ದೇವರ ವಾಕ್ಯವನ್ನು ಕಲಿಯಬೇಕು, ದೇವರ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಕಲಿಯಬೇಕು. ಸುಳ್ಳು ಪ್ರವಾದಿಗಳ ವಂಚನೆಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತದೆ. ಕಡೆಯ ಕಾಲ ಎಚ್ಚರವಾಗಿರತಕ್ಕಂಥ ಕಾಲ. ಅನೇಕ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರಿಸ್ತರುಗಳು ಎದ್ದು ಅನೇಕರನ್ನು ಮೋಸ ಮಾಡುವಂಥ ಕಾಲದಲ್ಲಿ ನಾವಿದ್ದೇವೆ. ಆದರೆ ನಾವು ಮೋಸ ಹೋಗಲಿಕ್ಕೆ ದೇವರು ನಮ್ಮ ಕುರಿತಾಗಿ ಇಷ್ಟಪಡ್ತಾ ಇಲ್ಲ. ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಎತ್ತಲ್ಪಟ್ಟವರಾಗಿ ಆತನೊಂದಿಗೆ ಸದಾಕಾಲ ಇರಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಆಮೇಲೆ ಪ್ರೀತಿಯ ವೀಕ್ಷಕರ, ನಿಜವಾಗಿ ಈ ಸುಳ್ಳು ಪ್ರವಾದಿಗಳ ಕುರಿತಾಗಿ ವಿಸ್ತಾರವಾಗಿ ಹೇಳಿದರು. ನಾವು ಕ್ರಿಸ್ತನಲ್ಲಿ ಬಲಗೊಳ್ಳುವ ಅನೇಕ ತಪ್ಪಾದಂಥ ಪ್ರವಾದನೆಗಳು ಬರುವಾಗ ನಾವು ಆ ಪ್ರವಾದನೆಗಳಿಗೆ ಬೀಳದೆ ನಾವು ವಾಕ್ಯದಲ್ಲಿ ದೃಢವಾಗಿರೋಣ. ಕ್ರಿಸ್ತನ ಬರಣದಲ್ಲಿ ನಾವು ಎತ್ತಲ್ಪಡುವ ಗುಂಪಿನಲ್ಲಿ ಕಾಣಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಅಂತ್ಯಕಾಲದ ಈ ಭಾಗಗಳಲ್ಲಿ ಸುಳ್ಳು ಪ್ರವಾದಿಗಳ ಕುರಿತಾಗಿ, ಎದ್ದು ಬರುವಂಥ ಸುಳ್ಳು ಪ್ರವಾದಿಗಳ ಕುರಿತಾಗಿ ಹೇಳಿದಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿಗೆ ಯೇಸು ಕ್ರಿಸ್ತ ನಾಮಲ್ಲಿ ವಂದನೆಗಳು. ಪಾಸ್ಟರ್, ಮುಂದಿನ ಸಂಚಿಕೆಯಲ್ಲಿ ನಾವು ಬರ್ತಾ ಇದ್ದೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಶ್ರಯ ಟಿವಿ. ವಂದನೆಗಳು.